ಮೋದಿ ಸರ್ಕಾರದ ವಿರುದ್ಧ ಕಾಕ್ರೋಚ್ ಪಕ್ಷದಿಂದ ದೆಹಲಿಯಲ್ಲಿ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮವನ್ನ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಇವತ್ತು ಸಂಸತ್ ಭವನ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ರೆಡಿಯಾಗಿದ್ದಾರೆ. ಎರಡನೇ ಗೇಟ್ ಸಮೀಪಕ್ಕೆ ಬಂದಿದ್ದಾರೆ ಪ್ರತಿಭಟನಾಕಾರರು. ಸಂಸತ್ ಭವನದ ಎರಡನೇ ಗೇಟ್ ಹತ್ರ ಬಂದಿದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಹಿಂಸಾ ರೂಪಕ್ಕೆ ತಿರುಗಿದೆ ಹೋರಾಟ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ದೆಹಲಿಯಲ್ಲಿ ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಆದಂತಹ ಅಕ್ರಮವನ್ನ ವಿರೋಧಿಸಿ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ. ಪೊಲೀಸರು ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಪ್ರತಿಭಟನೆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಂಸತ್ ಭವನದ ಎರಡನೇ ಗೇಟ್ ಹತ್ರ ಬಂದಿದ್ದಾರೆ ಈಗ ಪ್ರತಿಭಟನಾಕಾರರು. ಸಂಸತ್ತಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಬಂದಿದ್ದಾರೆ. ಸಂಸತ್ ಚಲೋ ಹೋರಾಟ ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದೆ. ದೆಹಲಿಯ ಸಿಜೆಪಿ ಸಂಸತ್ ಚಲೋ ಹೋರಾಟ. ಸಂಸತ್ ಭವನದವರೆಗೂ ಸಿಜೆಪಿ ಪ್ರತಿಭಟನಾಕಾರರು ಬಂದಿದ್ದಾರೆ. ಸಂಸತ್ ಭವನದ ಮುಖ್ಯ ದ್ವಾರವನ್ನ ಬಂದ್ ಮಾಡಿದ್ದಾರೆ. ಹೈ ಅಲರ್ಟ್ ಜಾರಿಯಾಗಿದೆ. ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಸಿಡಿಸಿ ಕಟ್ಟೆಚ್ಚರ ವಹಿಸಿದ್ದಾರೆ ಪೊಲೀಸರು. ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ಸಂಸತ್ ಭವನದ ಗೇಟ್ ತನಕ ಬಂದಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೀತು. ಜಂತರ್ ಮಂತರ್ನಲ್ಲಿ ಅಲ್ಲೇ ತಳ್ಳಾಟ ನೂಕಾಟ ಆಯಿತು. ಹಲವು ಪೊಲೀಸರು ಗಾಯಗೊಂಡರು. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಯಲ್ಲಾದಂತಹ ಅಕ್ರಮ, ಇದಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಜಾಗೊಳಿಸಬೇಕು ಅಂತ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕಳೆದ 20 ದಿನದಿಂದಲೂ ಕೂಡ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಜಂತರ್ ಮಂತರ್ನಲ್ಲಿ. ಆದ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದಕ್ಕೆ ಬಲವಂತವಾಗಿ ಅವರನ್ನ ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಅದಾದ ನಂತರವೂ ಹೋರಾಟ ಮುಂದುವರಿತು. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಯಿತು, ಇದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಕೇಂದ್ರ ಶಿಕ್ಷಣ ಸಚಿವರು ಇದರ ಜವಾಬ್ದಾರಿಯನ್ನ ಹೊತ್ತು ರಾಜೀನಾಮೆ ಕೊಡಬೇಕು, ಅವರನ್ನ ವಜಾಗೊಳಿಸಬೇಕು ಅಂತ ನಡೆದಂತ ಹೋರಾಟ. ಪರಿಸರವಾದಿ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಆರೋಗ್ಯದಲ್ಲಿ ಏರುಪೇರು ಅಂತ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಅದಾದ ನಂತರ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪವನ್ನ ಪಡ್ಕೊಳ್ತು. ಇವತ್ತಿನಿಂದ ಸಂಸತ್ತಿನ ಅಧಿವೇಶನ. ನಾವು ನಡೆಸ್ತಾ ಇರುವಂತಹ ಹೋರಾಟ, ನಮ್ಮ ಉದ್ದೇಶ ಪ್ರಧಾನಿಗಳ ಗಮನಕ್ಕೆ ತಂದೆ ತರ್ತೀವಿ ಅಂತ ಸಂಸತ್ ಚಲೋ ಹಮ್ಮಿಕೊಂಡಿದೆ. ಈ ಹೋರಾಟಕ್ಕೆ ಅಪಾರವಾದ ಜನ ಬೆಂಬಲ ಕೂಡ ಸಿಕ್ಕಿದೆ. ಸ್ಥಳದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ ಪೊಲೀಸರು.
ಭವನದ ಮುಖ್ಯ ದ್ವಾರವನ್ನ ಬಂದ್ ಮಾಡಿದ್ದಾರೆ. ಸಿಜೆಪಿ ಪ್ರತಿಭಟನಾಕಾರರು ಅವರ ಜೊತೆ ಅಪಾರವಾದ ಜನಬೆಂಬಲ ಕೂಡ ಈ ಪ್ರತಿಭಟನೆಗೆ ಸಿಕ್ಕಿದೆ. ಜಂತರ್ ಮಂತರ್ನಲ್ಲೇ ಪೊಲೀಸರ ಜೊತೆ ವಾಗ್ಯುದ್ಧ ನಡೀತು. ಪ್ರತಿಭಟನಾಕಾರರು ವರ್ಸಸ್ ಪೊಲೀಸರ ನಡುವೆ ಮಾತಿಗೆ ಮಾತಾಯಿತು. ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಈಗಲೂ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆದ ಮೊದಲ ದಿನವೇ ನಡೀತಾ ಇರುವಂತಹ ಕೋಲಾಹಲ ಇದು. ಸಂಸತ್ ಭವನದ ಮುಂದೆ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ಕೊಟ್ಟಿರುವಂತಹ ಪ್ರತಿಭಟನೆ, ಸಂಸತ್ ಚಲೋ ಪ್ರತಿಭಟನೆ. ಈಗ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪಡಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಪ್ರತಿಭಟನೆ ಮೊದಲೇ ನಿಗದಿಯಾಗಿತ್ತು 20ನೇ ತಾರೀಕು ಸಂಸತ್ ಭವನ ಮುತ್ತಿಗೆ ಹಾಕ್ತೀವಿ ಅಂತ. ಸದ್ಯಕ್ಕೆ ಅಲ್ಲಿನ ದೃಶ್ಯ ನೋಡ್ತಾ ಇದ್ರೆ ಇದು ಯಾವ ರೂಪ ತಾಳ್ತಾ ಇದೆ ಅಂತ, ಅಲ್ಲಿನ ಸಿಚುವೇಶನ್ ಹೇಗಿದೆ ಈಗ? ಶ್ವೇತಾ, ಈಗ ಪರಿಸ್ಥಿತಿ ಅಂತೂ ಅಂದರೆ ಯಾವುದೇ ಕಡೆ ಪ್ರತಿಭಟನಾಕಾರರು ಹೋಗದ ರೀತಿಯಲ್ಲಿ ಇಡೀ ಏರಿಯಾವನ್ನು ಪೊಲೀಸರ ಕಬ್ಜಾದಲ್ಲಿರುವಂಥದ್ದು. ಯಾಕಂದರೆ ಸಂಸತ್ ಅಧಿವೇಶನ ನಡೀತಾ ಇದೆ. ಸಂಸತ್ತಿಗೂ ಅಲ್ಲಿಗೂ ಹೆಚ್ಚು ಕಡಿಮೆ ಅಂತ ಅಂದರೂ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಹಾಗಾಗಿ ಯಾವಾಗ ಬೇಕಾದರೂ ಅಂದರೆ ಒಂದು ಕಡೆಯಿಂದ ಬಂದರೆ 1 ಕಿಲೋಮೀಟರ್, ಇನ್ನೊಂದು ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಅಂದರೆ ಅರ್ಧ ಕಿಲೋಮೀಟರ್ ಒಳಗಡೆ ಬರ್ಬೋದು. ಆ ಹಿನ್ನೆಲೆಯಲ್ಲಿ ಪೂರ್ತಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಕಡೆ ಈ ಕಡೆ ಪ್ರತಿಭಟನಾಕಾರರು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಲ್ಲಿ ಬಂದೋಬಸ್ತ್ ನೋಡಿದರೆ ಹೆಚ್ಚು ಕಡಿಮೆ 11 ಅಡಿ ಎತ್ತರದ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಅಂದರೆ ಈ ಕಡೆ ಜನ ಆ ಕಡೆ ಏನಿದೆ ಅಂತ ಕಾಣಬಾರ್ದು ಅನ್ನುವಂಥ ಲೆವೆಲಲ್ಲಿ ಅಷ್ಟು ಹೈಟ್ ಇರುವಂಥ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರುವಂಥದ್ದು. ಎಸ್ಪೆಷಲಿ ಜಂತರ್ ಮಂತರ್ನಲ್ಲಿ ಏನು ಹಂಗರ್ ಸ್ಟ್ರೈಕ್ ಕೂತಿದ್ರು ಆ ಭಾಗದಲ್ಲಿ ಸುಮಾರು 4 ರಿಂದ 5 ಕಡೆ ತಡೆಗೋಡೆಗಳನ್ನು, ಅಂದರೆ ತಡೆಗೋಡೆ ಮೀನ್ಸ್ ಈ ರೀತಿ ಬ್ಯಾರಿಕೇಡಿಂಗನ್ನು ಮಾಡಿರುವಂಥದ್ದು. ಹಂತವಾಗಿ ಬ್ಯಾರಿಕೇಡಿಂಗನ್ನು ಮಾಡಿದ್ದಾರೆ. ಅಲ್ಲಿನ ಜನ ಚದರಿ ಯಾವುದೇ ಕಾರಣಕ್ಕೂ ಚದರಿ ಬೇರೆ ಮಾರ್ಗಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯಬಾರದು ಅನ್ನುವಂಥ ಕಾರಣಕ್ಕೆ ಆ ರೀತಿ ಮಾಡಿರುವಂಥದ್ದು. ಜೊತೆಗೆ ಆ ಇಡೀ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 3.5-4 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಎಲ್ಲೂ ಕೂಡ ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ. ಓನ್ಲಿ ಕಾಲ್ ರಿಸೀವಿಂಗ್ ಆಗ್ತಾ ಇದೆ ಹೊರತು ಒಂದು ವಾಟ್ಸಪ್ಪಲ್ಲಿ ವಿಜುವಲ್ ಕಳ್ಸೋಕ್ಕಾಗಲ್ಲ, ಸೋಷಿಯಲ್ ನೆಟ್ವರ್ಕಿಂಗ್ ನೋಡೋಕ್ಕಾಗೋದಿಲ್ಲ, ಮತ್ತು ಬೇರೆ ರೀತಿಯ ಚಟುವಟಿಕೆಗಳು ಯಾವುದೂ ಕೂಡ ಮಾಡ್ದಂಗೆ ಅಲ್ಲಿ ನೆಟ್ವರ್ಕನ್ನು ಕೂಡ ಬಂದ್ ಮಾಡಿರುವಂಥದ್ದು. ಸೊ ಅದರ ಜೊತೆಗೆ ಇವತ್ತು ಇನ್ನೊಂದು ಬೆಳವಣಿಗೆ ಏನು ಅಂತ ಅಂದರೆ ಏನು ವಾಂಗ್ಚುಕ್ ಏನು ಇದ್ದರು ಇವರ ಜೊತೆಗೆ, ಅವರು ಆಸ್ಪತ್ರೆಯಲ್ಲಿ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಸಫ್ದರ್ಜಂಗ್ ಆಸ್ಪತ್ರೆ ವೈದ್ಯರಿಗೆ, ಮುಖ್ಯ ವೈದ್ಯರಿಗೆ. ನನಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿದೆ, ದಯಮಾಡಿ ನನ್ನನ್ನು ಬಿಡುಗಡೆ ಮಾಡಿ, ನಾನು ಹೋಗಿ ಸಂಸತ್ ಮಾರ್ಚ್ ಏನಿದೆ ಸಂಸತ್ ಭವನಕ್ಕೆ ಹೋಗುವಂಥ ಮಾರ್ಚ್ ಅದರಲ್ಲಿ ನಾನು ಭಾಗಿಯಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಇನ್ನು ಸರ್ಕಾರವೇ ಮೊದಲ ಬಾರಿಗೆ ಅಂದರೆ 23-24 ದಿನಗಳ ಕಾಲ ಹಂಗರ್ ಸ್ಟ್ರೈಕ್ ಸೇರಿದಂತೆ ನಾನಾ ವಿಧದ ಉಪವಾಸ ಸತ್ಯಾಗ್ರಹಗಳು, ಧರಣಿಗಳು ಎಲ್ಲ ನಡೆದ ಮೇಲೆ ದೇಶಾದ್ಯಂತ ಎಲ್ಲವೂ ಕೂಡ ಪ್ರತಿಭಟನೆಗಳ ಆದ ಬಳಿಕ ಇವತ್ತು ಸಂಸತ್ ಅಧಿವೇಶನ ಶುರುವಾಗುವಂಥ ಸಂದರ್ಭದಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರಿಗೆ ಒಂದು ಕರೆ ಬಂದಿದೆ JP ನಡ್ಡಾ ಅವರ ಕಡೆಯಿಂದ. ಅವರ ಜೊತೆ ಮಾತುಕತೆ ಡೈಲಾಗಿಗೆ ಸರ್ಕಾರ ಪ್ರಥಮ ಬಾರಿಗೆ ಆಹ್ವಾನವನ್ನು ನೀಡಿರುವಂಥದ್ದು. ಏನು ನಿಮ್ಮ ಸಮಸ್ಯೆ, ನಿಮ್ಮ ಬೇಡಿಕೆ ಏನು ಅನ್ನುವಂಥ ಒಂದು ಮಾತನ್ನು ಕೇಳಲಿಕ್ಕೆ ಇವತ್ತು ಪ್ರಥಮ ಬಾರಿಗೆ ಡೈಲಾಗಿಗೆ ಕರೆದಿರುವಂಥದ್ದು. ಇದನ್ನು ಅಧಿಕೃತವಾಗಿ ಜನತಾ ಪಾರ್ಟಿ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹೇಳಿಕೊಂಡಿರುವಂಥದ್ದು. ಕರೆದಿದ್ದಾರೆ, ನಾವು ಹೋಗ್ತಾ ಇದ್ದೇವೆ, ಅಲ್ಲಿ ನಾವು ಗೆದ್ದು ಬರ್ತೇವೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಶ್ವೇತಾ,
ಓಕೆ, ಹಾಗಾದ್ರೆ ಈಗ ನಿರಂತರವಾಗಿ ನಡೀತಾ ಇದ್ದಂತ ಹೋರಾಟ ಈಗ ಸಂಸತ್ ಭವನ ಮುತ್ತಿಗೆ ಹಾಕೋದಕ್ಕೆ ನಡೆಸಿದಂತ ಯತ್ನ ಅಧಿವೇಶನದ ಮೊದಲ ದಿನವೇ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಮತ್ತೆ ನಿಮ್ಮನ್ನ ನಾನು ಮಾತಾಡಿಸ್ತೀನಿ. ಸಂಸತ್ ಭವನಕ್ಕೆ ಜಿರಳೆ ಪಕ್ಷ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿತು. ಭಾರಿ ಬಂದೋಬಸ್ತ್ ಇದೇ ಸ್ಥಳದಲ್ಲಿ. ಸಂಸತ್ ಭವನದ ಸುತ್ತ ಹೆಚ್ಚುವರಿ ಭದ್ರತಾ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಸಿಐಎಸ್ಎಫ್, ದೆಹಲಿ ಪೊಲೀಸರು ಸಂಸತ್ ಭವನಕ್ಕೆ ಭದ್ರತೆಯನ್ನ ಒದಗಿಸಿದ್ದಾರೆ. ಸಂಸತ್ ಕಲಾಪದ ವೇಳೆಯೇ ಕಾಕ್ರೋಚ್ ಪಾರ್ಟಿ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿತ್ತು. ಕಾಕ್ರೋಚ್ ಪಾರ್ಟಿಯ ಹೋರಾಟಕ್ಕೆ ಹಲವು ವಿಪಕ್ಷಗಳು ಬೆಂಬಲವನ್ನ ಕೊಟ್ಟಿವೆ. ಸಂಸತ್ ಭವನದ ಹೊರಗಡೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ದೃಶ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಸಂಸತ್ ಭವನದ ಎಲ್ಲ ಗೇಟ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಸಂಸತ್ತಿನ ಕಲಾಪದ ವೇಳೆಯೇ ಕಾಕ್ರೋಚ್ ಪಾರ್ಟಿ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿದೆ. ಸುತ್ತಮುತ್ತಲೂ ನೆಟ್ವರ್ಕ್ಗಳನ್ನ ಡೌನ್ ಮಾಡಿದ್ದಾರೆ. ಎಲ್ಲೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅಂತ. ಹಿಂಸಾತ್ಮಕ ರೂಪ ಪಡಿತಾ ಇದೆ ಪ್ರತಿಭಟನೆ. ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ನಡೀತು. ದೆಹಲಿಯ ಹಲವು ಭಾಗಗಳಲ್ಲಿ ಮುಂಜಾಗ್ರತಾ ಕ್ರಮ ಅಂತ ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಇವತ್ತಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಸಂಸತ್ತಿನ ಹೊರಗಡೆ ಬಹಳ ದೊಡ್ಡ ಕೋಲಾಹಲ ನಡೀತು. ಸಿಜೆಪಿ ಪಕ್ಷ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕೊಟ್ಟಂತಹ ಕರೆ. ಕಳೆದ 20 ದಿನದಿಂದ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸಿತು. ಇವತ್ತಿನ ಸಂಸತ್ ಭವನ ಮುತ್ತಿಗೆಯಲ್ಲಿ ನಾನು ಭಾಗಿಯಾಗೇ ಆಗ್ತೀನಿ ಅಂತ ಹೇಳಿದ್ರು. ಆಸ್ಪತ್ರೆಯಲ್ಲೂ ಕೂಡ ವೈದ್ಯರಿಗೆ ಪತ್ರ ಬರೆದಿದ್ದಾರೆ. ನನ್ನ ಆರೋಗ್ಯದ ಚೇತರಿಕೆ ಇದೆ, ನಾನು ಹೋರಾಟಕ್ಕೆ ಹೋಗಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ನಿರಂತರವಾಗಿ ನಡೆದಂತ ಹೋರಾಟ ಈಗ ಈ ಸ್ವರೂಪ ಪಡೆದಿದೆ. ಹಾಗಾದ್ರೆ ಸರ್ಕಾರದಿಂದ ಅಂತೂ ಕಾಲ್ ಬಂದಿದೆ, ಬನ್ನಿ ಮಾತಾಡೋದಕ್ಕೆ ಅಂತ. ಈ ಬಗ್ಗೆ ಕಾಕ್ರೋಚ್ ಪಾರ್ಟಿ ಹೇಳ್ತಾ ಇರೋದೇನು? ಶ್ವೇತಾ, ಪ್ರಥಮ ಬಾರಿಗೆ ಸರ್ಕಾರ ಕರೀತಾ ಇರುವಂಥದ್ದು ಮಾತುಕತೆಗೆ. ಅಂದರೆ ಇಷ್ಟು ದಿನವೂ ಕೂಡ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡೇ ಬರ್ತಾ ಇತ್ತು. ಜೊತೆಗೆ ಸರ್ಕಾರ ಏಕಾಏಕಿ ಕರೆದ್ರೆ ಅದು ಬೇರೆಯದ್ದೇ ರೀತಿಯ ಸ್ವರೂಪಗಳು ಪಡ್ಕೊಳ್ತವೆ ಅನ್ನುವಂಥದ್ದು ಕೂಡ ಇತ್ತು. ಮತ್ತು ಕರೆಯುವಂತಹ ಲಕ್ಷಣಗಳು ಕೂಡ ಇರಲಿಲ್ಲ. ಯಾಕಂದರೆ ಒಂದು ಕಡೆ ವಾಂಗ್ಚುಕ್ ಅವರು ಸುಮಾರು 21 ದಿನಗಳ ಕಾಲ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಿದ ಬಳಿಕವೂ ಕೂಡ ಸರ್ಕಾರ ಅವರನ್ನು ಕರೆಯುವಂತಹ ಕೆಲಸ ಮಾಡಲಿಲ್ಲ. ಹೈಕೋರ್ಟ್, ದೆಹಲಿಯ ಹೈಕೋರ್ಟ್ಗೆ ಒಂದು PAL ಹೋಗುತ್ತೆ. ಅವರ ಆರೋಗ್ಯ ಹದಗೆಡ್ತಾ ಇದೆ, BP ಡೌನ್ ಆಗ್ತಾ ಇದೆ, ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ, 9.5 kg ಡೌನ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಹೊತ್ಕೊಂಡು ಡೆಲ್ಲಿ ಹೈಕೋರ್ಟ್ಗೆ ಒಂದು PAL ಹೋಯಿತು. ಆ ಸಂದರ್ಭದಲ್ಲಿ ದೆಹಲಿ ಹೈಕೋರ್ಟ್ ನೇರವಾಗಿ ವೈದ್ಯರುಗಳಿಗೆ ಎಚ್ಚರಿಕೆಯನ್ನು ನೀಡಿತು. ಒಂದು 2-3 ಆಸ್ಪತ್ರೆ ವೈದ್ಯರಿಗೆ ನೀವು ಅವರ ಹೆಲ್ತನ್ನು ಮಾನಿಟರ್ ಮಾಡಿ ಅನ್ನುವಂಥ ಸೂಚನೆಯನ್ನು ಮಾತ್ರ ಕೊಡ್ತು. ಈ ಸಂದರ್ಭದಲ್ಲಿ ಅವರು ಹೆಲ್ತ್ ಮಾನಿಟರ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಕೂಡ ಹೇಳಿದರು ವಾಂಗ್ಚುಕ್. ಇದು ನಾವು 20ನೇ ತಾರೀಕು ಸಂಸತ್ ಅಧಿವೇಶನ ನಡೆಯುತ್ತೆ, ಆ ಸಂದರ್ಭದಲ್ಲಿ ನಾವು ಮುತ್ತಿಗೆಯನ್ನು ಹಾಕಲಿಕ್ಕೆ ರೆಡಿ ಇದ್ದೇವೆ ಅನ್ನುವಂಥದ್ದು. ಸೊ ಇದನ್ನು ಯಾವಾಗ ಈ ಹೇಳಿಕೆಯನ್ನು ನೀಡಿದ್ರು ಅವಾಗ ಪೊಲೀಸು ಮತ್ತು ಸರ್ಕಾರ ತುಂಬ ಅಲರ್ಟ್ ಆಯಿತು. ನೇರವಾಗಿ ಅವರ ಆರೋಗ್ಯ ಹದಗೆಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸ್ತೇವೆ ಅಂತ ಒಂದು ಹೇಳಿಕೆಯನ್ನು ದೆಹಲಿ ಪೊಲೀಸರು ನೀಡುವ ಮೂಲಕ ಅವರನ್ನು ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲು ಮಾಡಿದರು. ಅದರ ನಂತರ ಅವರ ವೈಫ್ ಕೂಡ ಗೀತಾಂಜಲಿ ವಾಂಗ್ಚುಕ್ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಅಂದರೆ ನನ್ನ ಅನುಮತಿ ಇಲ್ಲದೆ ನೀವು ಅಡ್ಮಿಟ್ ಮಾಡಿದಿರಿ, ಅವರು ಚೆನ್ನಾಗಿದ್ದಾರೆ, ಯಾವ ಕಾರಣಕ್ಕೆ ಕರ್ಕೊಂಡ್ಬಂದ್ರಿ, ಎಲ್ಲ ಪ್ರಶ್ನೆಗಳನ್ನು ಎತ್ತಿದ್ರು. ಡೆಲ್ಲಿ ಹೈಕೋರ್ಟ್ಗೂ ಕೂಡ ಹೋದ್ರು, ಅಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಫಲಿತಾಂಶ ಸಿಗಲಿಲ್ಲ. ಅದು ಒಂದು ಕಡೆ ಈಗಲೂ ಕೂಡ ನಡೀತಾ ಇದೆ. ಅವರು ಕೂಡ ಇವತ್ತು ಬೆಳಗ್ಗೆ ಪತ್ರ ಬರೆದಿದ್ದಾರೆ, ನಾನು ಚೆನ್ನಾಗಿದ್ದೀನಿ ಬಿಡಿ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನುವಂಥದ್ದು. ಇನ್ನೊಂದು ಕಡೆ ಈ ಒಂದು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಯಾವಾಗ ನಿರ್ಧಾರ ಮಾಡಿದ್ರು, ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಮೂಲಕ ಒಂದು ದಾರಿಯನ್ನು ಯಶಸ್ವಿ ಆಯಿತು ಸರ್ಕಾರ. ಆದರೆ ಇನ್ನೊಂದು ದಾರಿಯಲ್ಲಿ ಅಭಿಜಿತ್ ಪಡ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ
ಮುಖ್ಯಸ್ಥ ಅಲ್ಲಿ ಇನ್ನೊಂದು ಕಡೆ ಶುರು ಮಾಡಿದ್ರು. ಅವರು ಕರ್ಕೊಂಡು ಹೋದ ಕೂಡಲೇ ನಾನು ಅಮರಣಾಂತರ ಅಂದರೆ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತೇನೆ ಅನ್ನುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಅಭಿಜಿತ್ ಉಪವಾಸಕ್ಕೆ ಕೂತಿದ್ರು. ಅಂತಿಮವಾಗಿ ಇವತ್ತು ಸರ್ಕಾರ ಅವರನ್ನು ಮಾತುಕತೆಗೆ ಆಹ್ವಾನಿಸಿದ ನಂತರ ಇದರ ಸ್ವರೂಪ ಬದಲಾಯಿತು. ಈಗ ಅವರದ್ದು ಒಂದೇ ಒಂದು ಬೇಡಿಕೆ ಏನು ಅಂದರೆ, ನೀಟ್ ಪೇಪರ್ ಲೀಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಸರ್ಕಾರ ಕೂಡಲೇ ಪಡೆಯಬೇಕು ಅನ್ನುವಂಥದ್ದು. ಇಡೀ ದೇಶಾದ್ಯಂತ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಪ್ರತಿಭಟನೆ ಮಾಡಿ ದೆಹಲಿಯ ಜಂತರ್ ಮಂತರ್ಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರು ಅಭಿಜಿತ್. ಇದಾದ ನಂತರ ಒಂದೊಂದು ವಿದ್ಯಾರ್ಥಿಗಳ ಸಂಘಟನೆಗಳು ಕೂಡ ಎಡಪಂಥೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.